ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಶುಕ್ರವಾರ, ವರಲಕ್ಷ್ಮಿ ಹಬ್ಬ ಅಲ್ವಾ. ನಾನು 5 ಗಂಟೆಗೆ ಎದ್ದೇಳ ಅಂತೇಳಿ ಅಲಾರಾಮ್ ಇಟ್ಟಿದ್ದೆ, ಆದ್ರೂ ಕೂಡ ಎದ್ದೇಳಕ್ಕಾಗಲಿಲ್ಲ. ಯಾಕಂತೇಳಿದ್ರೆ ನೈಟ್ ಮಲಗಿದ್ದೆ ನಾನು 12 ಗಂಟೆಗೆ ಆಗಿ ಮಲ್ಕೊಂಡ್ವಿ. ಅಭಿ ಸ್ವಲ್ಪ ಕೈ ನೋವಿಸ್ಕೊಂಡಿದ್ದಾನೆ, ಅವನು ಅಳ್ತಾನೆ ಇದ್ದಾನೆ. ಆ ಕೈ ಎದಕ್ಕೋ ಕೆಳಗಡೆ ಎಲ್ಲಿ ಬಿದ್ದಿದ್ದು ಗೊತ್ತಿಲ್ಲ, ಅದು ಕೈ ಬಿದ್ದು ಸ್ವಲ್ಪ ನೋವು ಮಾಡ್ಕೊಂಡಿದ್ದಾನೆ. ಅದಕ್ಕೋಸ್ಕರನೇ ಅವನು ಅಳ್ತಾ ಇದ್ದ, ಪದೇ ಪದೇ ಎದ್ಬಿಟ್ಟು ಅನ್ನಂಗ ಕೈ ಹಿಂಗೆ ಮಲಗ್ಬೇಕಾದ್ರೆ ಹಿಂಗೆ ಅಂತ ಇದ್ದಾನಲ್ವಾ, ಅವಾಗ ನೋವು ಆಗ್ತಿದೆ. ಅವ್ನಿಗೆ ಎದ್ದು ಅಳ್ತಾನಿದ್ದ. ಅದಕ್ಕೋಸ್ಕರ 12 ಗಂಟೆ ಆದ್ರೂ ಕೂಡ ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ. ಬೆಳಗ್ಗೆ ಎದ್ದಳನಂದ್ರು ಕೂಡ ಅವಾಗ ಕೂಡ ಹಂಗೆ ಮಾಡ್ದ. ಅದಕ್ಕೋಸ್ಕರನೇ ಎದ್ದಳಕ್ಕಾಗಲಿಲ್ಲ. ಇವಾಗ 6:15 ಆಗ್ಬಿಟ್ಟಿದ್ದಾಗಲೇ ಎದ್ಬಿಟ್ಟು ಬಂಡೆ ಒರೆಸ್ಕೊಂಡು ಪೂಜೆ ಮಾಡ್ಕೋಬೇಕು. ಇವತ್ತು ಯಾರ್ಯಾರು ವರಲಕ್ಷ್ಮಿ ಹಬ್ಬನ ಮಾಡ್ಕೊತೀರಾ ಅಂತೇಳಿ ಕಾಮೆಂಟ್ ಮಾಡಿ. ಗ್ರ್ಯಾಂಡಾಗಿ ಮಾಡ್ತೀರಾ, ಸಿಂಪಲಾಗಿ ಮಾಡ್ತೀರಾ ಅಂತೇಳ್ಬಿಟ್ಟು. ನಾನೇನು ಗ್ರ್ಯಾಂಡಾಗೇನು ಮಾಡಲ್ಲ, ಮನೇಲಿ ಹೇಗೆ ಪೂಜೆ ಮಾಡ್ತೀವೋ ಆ ಥರ ಪೂಜೆ ಮಾಡ್ಕೊಂಡ್ಬಿಟ್ಟು ಕಾಯಿ ಹೊಡ್ಕೊಂಡ್ಬಿಟ್ಟು ವರಲಕ್ಷ್ಮಿನ ಪೂಜೆ ಮಾಡ್ಕೊತೀವಿ ಅಷ್ಟೇ. ನಮ್ಮ ಮನೇಲಿ ಆ ಥರ ಏನು ನಡೆಸಿಲ್ಲಲ್ವಾ, ಅದಕ್ಕೆ ನಾನು ಕೂಡ ಏನು ಮಾಡಲ್ಲ. ಇವಾಗ್ಲಿನ್ನ ಸೂರ್ಯ ಇವಾಗ ಎದ್ದು ಬರ್ತಾ ಇದ್ದಾನೆ ಹೊರಕ್ಕೆ, ನೋಡ್ರಿ. ಎಲ್ಲಾನು ಕ್ಲೀನಾಗಿ ಬಾಡೆ ಮಲ್ಕೊಂಡಿದ್ದೆ. ನಾನು ನೈಟು ವಿಡಿಯೋ ಮೊದಲಿಂದ ನೋಡೋರಿಗೆ ಗೊತ್ತಿರುತ್ತೆ, ನಾನು ನೈಟ್ ಎಲ್ಲನೂ ಕ್ಲೀನ್ ಮಾಡ್ಕೊಂಡೆ ಮಲ್ಗೋದು. ಇವಾಗ ನೋಡಿ 6:15 ಎದ್ದಿದ್ದೀನಿ. ಮತ್ತೆ ಕಿಚನ್ ಕ್ಲೀನ್ ಮಾಡ್ಕೊತ ಇದ್ದಿದ್ರೆ 8 ಗಂಟೆ ಆಗ್ಬಿಡ್ತಿತ್ತು ಇದಕ್ಕೆ. ಅದಕ್ಕೋಸ್ಕರನೇ ನಾನು ನೈಟೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಲ್ಕೊಂಡ್ಬಿಡ್ತೀನಿ. ಎಲ್ಲ ಕಸ ಎಲ್ಲ ಹಂಗೆ ಬಿದ್ದಿದೆ, ಕಸ ಏನೂ ಕ್ಲೀನ್ ಮಾಡಿಲ್ಲ. ಫಸ್ಟ್ ಕಸ ಬೆಳೆದ್ಬಿಡೋಣ ಅಂತೇಳಿ ಎಲ್ಲ ಕಸ ಬೆಳೀತಾ ಇದ್ದೀನಿ. ಫಸ್ಟ್ ಕಸ ಬೆಳೆದ್ಬಿಟ್ರೆ ಎಲ್ಲ ಅರ್ಧ ಕೆಲಸ ಆದಂಗೆ. ಯಾಕೆಂದರೆ ಅಲ್ಲಿ ಇಲ್ಲಿ ಎಲ್ಲ ಬಿದ್ದಿರ್ತಾವಲ್ಲ, ಅವನ್ನೆಲ್ಲ ಎತ್ತಿಟ್ಕೊಂತ ಕಸ ಬೆಳ್ಕೊಂಬಂದ್ಬಿಟ್ರೆ ನೀಟಾಗಿ ಒಂದೇ ಸರಿ ಏನು ಅಡ್ಡ ಇಲ್ದಂಗೆ ಬೆಂಡೆ ಒರೆಸ್ಕೊಂಬರ್ಬೋದು ಅಂತೇಳ್ಬಿಟ್ಟು ಎಲ್ಲ ಎಲ್ಲದೆಲ್ಲ ಎತ್ತಿಟ್ಬಿಟ್ಟು ಫಸ್ಟು ಎಲ್ಲ ಕಸ ಬೆಳೀತಾ ಇದ್ದೀನಿ. ನಾನು ನೈಟ್ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡಿದ್ದೆ, ಮೇಲಾಯಿತು. ಇಲ್ಲ ಅಂದಿದ್ರು ಈಗ ಆಗ್ತಾ ಇರಲಿಲ್ಲ ಕೆಲಸ ಎಲ್ಲ ನನಗೆ. ಮತ್ತು ಇವಾಗ ನಾನು ಇಷ್ಟು 6 ಗಂಟೆಗೆ 6:15 ಎದ್ದು ಮಾಡ್ತಾ ಇದ್ರೂ ಅಭಿ ಎದ್ಬಿಟ್ಟ 7 ಗಂಟೆಗೆಲ್ಲ. ಅದನ್ನ ನೋಡ್ಕೊತಾ ಇರೋತೊಟ್ಟಿಗೆ ನಾನು ಇನ್ನೂ ಸ್ನಾನ ಕೂಡ ಮಾಡಿಲ್ಲ. 10 ಗಂಟೆ ಆಗಿಬಿಟ್ಟಿದ್ದೆ. ಅವಾಗ ಸ್ನಾನ ಮಾಡೋಷ್ಟರೊಳಗಡೆ ನಾನು ಪೂಜೆ ಗೀಜೆ ಮಾಡೋದ್ರೊಳಗಡೆ 11 ಗಂಟೆ 12 ಗಂಟೆ ಆಗಿಬಿಟ್ಟಿತ್ತು. ಇವಾಗ ಬಂಡೆ ಎಲ್ಲ ಒರೆಸ್ಕೊತಾ ಇದ್ದೀನಿ. ನಾನು ಬೇಗ ಬಂಡೆ ಒರೆಸ್ಕೊಂಬಿಟ್ರೆ ಅಭಿ ಎದ್ಬಿಡ್ತಾನೆ. ಎದ್ದಾಗ ಬಂಡೆ ಒರೆಸೋಕೆ ಬಿಡಲ್ಲ, ಆ ಕಡೆ ಈ ಕಡೆ ಓಡಾಡ್ತಾನೆ ಇರ್ತಾನೆ. ಎಲ್ಲಿ ಜಾರ್ಬಿಡ್ತಾನೋ ಅನ್ನೋ ಭಯ ಆಗುತ್ತೆ. ಅದಕ್ಕೋಸ್ಕರ ಫಸ್ಟ್ ಬಂಡೆ ಒರೆಸ್ಕೊಂಬಿಡ್ತಿದ್ದೀನಿ ಫಸ್ಟು. ಇವಾಗ ಹೊರಗಡೆ ಬಂದುಬಿಟ್ಟಿದ್ದೀನಿ. ಹೊರಗಡೆ ಬಂದು ಬಾಗಿಲೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಹಚ್ಚಿ, ನಾನು ಇವಾಗ ಅರಿಶಿನ ಹಚ್ಚೋದೇ ಮರ್ತುಬಿಟ್ಟಿದ್ದೆ. ಆಮೇಲೆ ಪೂಜೆ ಮಾಡಿದೆಲ್ವ, ಅವಾಗ ಅರಿಶಿನ ಹಚ್ಬಿಟ್ಟು ಮತ್ತೆ ಬಾಗಿಲೆಲ್ಲ ನೀಟಾಗಿ ಮಾಡಿ ಹೂವು ಎಲ್ಲ ಇಟ್ಟು ಪೂಜೆ ಮಾಡ್ಕೊಂಡೆ. ಇವಾಗ ಫಸ್ಟ್ ರಂಗೋಲಿ ಹಾಕ್ತಿದ್ದೀನಿ. ನಾನು ರಂಗೋಲಿ ಇದು ಶುಕ್ರವಾರ ಮಂಗಳವಾರ ಡೈಲಿ ನೀವು ನನ್ನ ವೀಡಿಯೋಸ್ ನೋಡೋರಿಗೆ ಗೊತ್ತಿರುತ್ತೆ. ನಾನು ಶುಕ್ರವಾರ ಮಂಗಳವಾರ ಮಾತ್ರ ಇದೇ ರಂಗೋಲಿ ಹಾಕೋದು. ಇದು ಲಕ್ಷ್ಮೀದು ಅಂತ ಹೇಳ್ತಾರೆ, ಇದನ್ನೇನೋ ಹೆಸರು ಹೇಳ್ತಾರೆ, ನಾನು ಮರ್ತುಬಿಟ್ಟಿದ್ದೀನಿ. ನಿಮ್ಗೆ ಯಾರಾದರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ಇದು ಫಸ್ಟ್ ಬಾಗಿಲಿಗೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕ್ತಿದ್ದೀನಿ. ಆಮೇಲೆ ರಂಗೋಲಿ ಹಾಕ್ಬಿಟ್ಟು ಈ ಥರ, ಆದರೆ ಇದರಲ್ಲಿ ನಾನು ಡಿಸೈನಾಗಿ ಹಾಕ್ತೀನಿ. ಒಂದೊಂದು ಥರ ಡಿಸೈನ್ ಮಾಡ್ತೀನಿ. ಇದನ್ನು ಈ ಥರ ಮಾಡಿಬಿಟ್ಟು ಫಸ್ಟ್ ವಿತ್ ವಾಟರ್. ನಾನು ಅಷ್ಟು ದಪ್ಪ ಇದ್ದೀರಾ, ಸ್ವಲ್ಪ ಕೆಳಗೆ ಇದೆ ಆದ್ರೂ ಕೂಡ ದಪ್ಪ ಇದೀನಿ ನೀರು ಕೊಡು ಅಂತೇಳಿ ನಮ್ಮ ಮನೆಯವ್ರು ಫೋರ್ಸ್ ಮಾಡಾಕ್ತಾರೆ. ಇದ್ರ ಬಗ್ಗೆ ನೀವೇ ಏನಾದ್ರು ಒಂದು ಆಕ್ಷನ್ ತಗೋಬೇಕು. ಈ ಚಿಯಾ ಸೀಡ್ಸ್ ಇದಲ್ಲ, ಚಿಯಾ ಸೀಡ್ಸ್ ಈ ವಾಟರ್ ಕುಡಿದ್ರೆ ಏನಂತೆ ವೇಟ್ ಲೆಸ್ ಆತಾರಂತೆ ಆ ವ್ಯಕ್ತಿಗೆ. ಈಗ ಬಿಗ್ ಬಾಸ್ ರಿವ್ಯೂ ಮಾಡ್ಬೇಕು ಅಗ್ನಿ ಪರೀಕ್ಷೆದ್ದು, ಅದಕ್ಕಿಂತ ಮುಂಚೆ ಎಲ್ಲ ಪ್ರಿಪೇರ್ ಆಗಿ ಶರ್ಟ್ ಹಾಕೊಂಡಾಗ ನೀರು ಕುಡಿತಾ ಇದೀನಿ. ನೀರು ಅಷ್ಟೇ ಚೆನ್ನಾಗಿಲ್ಲ, ನೋಡ್ತೀರಾ? ನೋಡ್ರಿ ಹೊರಗಡೆ ಎಲ್ಲ ರಂಗೋಲಿ ಹಾಕ್ಕೊಂಡು ಕುಕ್ಕಿಟೆಲ್ಲ ಇಟ್ಟು ಒಳಗಡೆ ಬಂದೆ. ಮತ್ತು ಬಚ್ಚಲು ಮತ್ತು ಇದು ಕೈ ಬಚ್ಚಲು ಇದೆಲ್ಲ ಇದು ನೈಟೇ ಕ್ಲೀನ್ ಮಾಡಿ ಮಲ್ಕೋಬೇಕಿತ್ತು. ನಾನು ಯಾವಾಗಲೂ ನೈಟೇ ಕ್ಲೀನ್ ಮಾಡಿ ಮಲ್ಕೊತಿದ್ದೆ. ಬೆಳಗ್ಗೆ ಬರೀ ಬಂಡೆ ಒರೆಸ್ಕೊಂಡೆ ಬರ್ತದೆ ಅಂತೇಳಿ. ಆದರೆ ಅಭಿಗೆ ಸ್ವಲ್ಪ ಕೈ ನೋವಾಗಿತ್ತೆ, ಅದಕ್ಕೆ ಅಳ್ತಿದ್ದ ಅಂತ ಹೇಳ್ದಲ್ವ, ಅದಕ್ಕೋಸ್ಕರನೇ ನಾನು ಮತ್ತೆ ನೈಟು ಏನು ಕ್ಲೀನ್ ಮಾಡಲಿಲ್ಲ. ಕಿಚನ್ ಮಾಡೋಷ್ಟರೊಳಗಡೆ ಅವನು ಹೆಂಗೋ ಟಿವಿ ನೋಡ್ಕೊಂಡು ಕುತ್ಕೊಂಡಿದ್ದ, ಆಗ ಬೇಗ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ. ಇವಾಗ ಮತ್ತೆ ಅಳ್ತಾನೇನೋ, ಬಿಡು ಮನ್ಸು ಬಿಡೋಣ ಪಾಪ ಅಂತೇಳ್ಬಿಟ್ಟು ಕಿತ್ತುಗ್ತಾ ಇದ್ದ ಒಂದು ಜಾಗ ಅಲ್ಲಿ. ಅದಕ್ಕೋಸ್ಕರನೇ ಹೋಗಿ ಅವನ್ನ ಮಲಗಿಸ್ದೆ. ನಾನು ಕೂಡ ಹಾಗೆ ಮಲ್ಕೊಂಡಿದ್ದೆ ಅಲ್ವಾ, ಅದಕ್ಕೆ ಕ್ಲೀನ್ ಮಾಡಲಿಲ್ಲ. ಇವಾಗ ಕ್ಲೀನ್ ಮಾಡಿದೆ. ಹಾಗೆ ಬಂಡೆ ಎಲ್ಲ ಒರೆಸ್ಕೊಂಬಂದೆ. ಬಂಡೆ ಒರೆಸ್ಕೊಂಬಂದ್ಬಿಟ್ಟು ಇವಾಗ ಒಂದು ಗ್ಲಾಸ್ ಬಿಸಿನೀರು ಕಾಯಿಸ್ಕೊಂಡು ಬಿಸಿನೀರೆಲ್ಲ ಕೊಡಿದೆ.
ಅಭಿ ಆಗಲೇ ಎದ್ದಿದ್ದಾನೆ ನೋಡ್ರಿ, ಅಲ್ಲಿ ಹಿಂದೆ ಕುತ್ಕೊಂಡು ಸುಮ್ಮನೆ ಎಷ್ಟು ಚಿದುಗ್ ಮಾಡ್ತಿದ್ದಾನೆ. ಇವಾಗ ಕೈ ನೋವು ಮೇಲು ಅಂತೇಳ್ಬಿಟ್ಟು ಸುಮ್ಮನೆ ಆಡ್ಕೊಂತ ಇದ್ದ. ಇವಾಗ ಮುಖಕ್ಕೆ ಸ್ವಲ್ಪ ಫೇಸ್ ವಾಶ್ ಮಾಡ್ಕೊಳ್ಳೋಣ, ಫೇಸ್ ಕ್ರೀಮ್ ಹಚ್ಕೊಳ್ಳೋಣ ಅಂತೇಳ್ಬಿಟ್ಟು, ಅದು ಏನಿಲ್ಲ ಮನೆಗಳದ್ದೇ ಸ್ವಲ್ಪ ಅರಿಶಿನ, ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಮೊಸರು ಹಾಕ್ಬಿಟ್ಟು ಮುಖಕ್ಕೆ ಚೆನ್ನಾಗಿ ರಬ್ ಮಾಡಬೇಕು. ಚೆನ್ನಾಗಿ ರಬ್ ಮಾಡ್ದಂಗೆಲ್ಲ ಅದು ಗ್ಲೋ ಬರುತ್ತೆ ಮುಖದ ಮೇಲೆ. ಹಂಗಂತ ಬೆಳ್ಳಗಾಗ್ತೀನಿ ಅಂತ ಹಚ್ಚಿನ ಅಂತ ಏನಿಲ್ಲ, ಮುಖದ ಮೇಲೆ ಸ್ವಲ್ಪ ಕಳೆ ಬರುತ್ತೆ. ಇವತ್ತು ವರಲಕ್ಷ್ಮಿ ಪೂಜೆ ಅಲ್ವಾ, ಚೆನ್ನಾಗಿ ಕಾಣುತ್ತೆ ಮುಖ ಅಂತೇಳ್ಬಿಟ್ಟು ಹಚ್ಕೊಂಡೆ. ಒಂದು 10 ನಿಮಿಷ 20 ನಿಮಿಷ ಬಿಟ್ಬಿಟ್ರೆ ಆಯಿತು. ಅಷ್ಟೊತ್ತೊಳಗಡೆ ನಾನು ನೀರು ಕಾಸೋಕ್ಕಿಟ್ಟಿದ್ದೆ, ಮತ್ತು ಬ್ರಷ್ ಎಲ್ಲ ಮಾಡೋಷ್ಟರೊಳಗಡೆ ನೀರು ಕಾಯ್ತು. ಮತ್ತು ಒಂದು 20 ನಿಮಿಷನೂ ಆಗಿತ್ತಲ್ವ, ಸ್ನಾನ ಮಾಡಿ ಬಂದುಬಿಟ್ಟು ಇಲ್ಲಿ ರೆಡಿ ಆಗ್ತಾಯಿದ್ದೀನಿ. ಎಲ್ಲ ಕುಂಕುಮ ಹಚ್ಕೊಂಡು ಮತ್ತು ಒಂದು ಸ್ಟಿಕ್ಕರು ಕುಂಕುಮ ಹಚ್ಕೊಂಡು ಬಂದುಬಿಡ್ತೀನಿ ಅಷ್ಟೇ. ನಾನು ಆಗಲೇ ನನ್ನ ಇದು ಪೂಜೆ ಮಾಡೋಷ್ಟರೊಳಗಡೆ 10 ಗಂಟೆ ಮೇಲೆ ಆಗ್ಬಿಟ್ಟಿತ್ತು. ಎಲ್ಲರದು ಬೇಗ ಆಗಿಬಿಟ್ಟಿರುತ್ತೆ ಗೊತ್ತು, ಅದು ನನ್ನದೇ ಸ್ವಲ್ಪ ಲೇಟ್ ಆಗುತ್ತೆ ಆ ಬೀರೋದಕ್ಕೋಸ್ಕರನೇ. ಮತ್ತು ಅರಿಶಿನ ಎಲ್ಲ ಹಚ್ಚಿದ್ದೀನಿ. ಇದಕ್ಕೆ ಅರಿಶಿನ ಹಚ್ಚಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತೇಳ್ಬಿಟ್ಟು ಅರಿಶಿನ ಎಲ್ಲ ಹಚ್ಚಿ ರಂಗೋಲಿ ಹಾಕ್ತಾಯಿದ್ದೀನಿ. ರಂಗೋಲಿ ಹಾಕ್ಬಿಟ್ಟು ಆ ರಂಗೋಲಿ ಕೂಡ ಸ್ವಲ್ಪ ಅರಿಶಿನ ಕುಂಕುಮ ಅದೆಲ್ಲ ಇಟ್ಟರೆ ಲಕ್ಷಣವಾಗಿ ಕಾಣುತ್ತೆ ಅಂತೇಳಿ ಎಲ್ಲ ಕುಂಕುಮ ಅರಿಶಿನ ಎಲ್ಲ ಇಟ್ಬಿಟ್ಟು ಮತ್ತು ರಂಗೋಲಿ ಹಾಕ್ಬಿಟ್ಟು ಕುಂಕುಮ ಅರಿಶಿನ ಎಲ್ಲ ಹಾಕಿದ್ದೀನಿ. ಹಾಕಿದ್ರೆ ಚೆನ್ನಾಗಿ ಕಾಣ್ತಾ ಇತ್ತು. ಮತ್ತು ಕಾಲಿಗೆ ಇವತ್ತು ವರಲಕ್ಷ್ಮಿ ಪೂಜೆ ಅಲ್ವಾ, ಕಾಲಿಗೆಲ್ಲ ಅರಿಶಿನ ಹಚ್ಕೋಬೇಕಂತೇಳ್ಬಿಟ್ಟು ಕಾಲಿಗೆಲ್ಲ ಅರಿಶಿನ ಹಚ್ಕೊತಾ ಇದ್ದೀನಿ. ದೇವ್ರ ಸಾಮಾನೆಲ್ಲ ನೀಟಾಗಿ ತೊಳ್ಕೊಂತೀನಿ. ನಾನು ಪಿತಾಂಬರ ಹಾಕ್ಬಿಟ್ಟು ತೊಳೆದ್ಬಿಡ್ತೀನಿ. ಸ್ವಲ್ಪ ಪಿತಾಂಬರ ಮತ್ತು ಹುಣಸೆಹಣ್ಣು ಹಾಕಿ ಇನ್ನೂ ಚೆನ್ನಾಗಿರ್ತೀನಿ. ನಮ್ಮ ಮನೇಲಿ ಹುಣಸೆಹಣ್ಣು ಇಲ್ಲ, ಸ್ವಲ್ಪ ಇದೆ, ಅದು ಸಾಂಬಾರಿಗೆಲ್ಲ ಬೇಕಾಗುತ್ತೆ ಅಂತೇಳ್ಬಿಟ್ಟು ಪಿತಾಂಬರ ಇತ್ತಲ್ವ, ಅದು ಪಿತಾಂಬರದಿಂದನೇ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ. ನಮ್ಮ ಮನೇಲಿ ಅಂಥವು ಜಾಸ್ತಿ ಇದಾವೆ, ಅದಕ್ಕೋಸ್ಕರ ನಾನು ಪಿತಾಂಬರಿನ ತರಿಸ್ಬಿಡ್ತೀನಿ. ಅದು ಹುಣಸೆಹಣ್ಣು ಹಾಕಿದರೆ ಕಮ್ಮಿ ಐತೆ ಅಲ್ಲ ಹುಣಸೆಹಣ್ಣು, ಆಗಲ್ಲ ಅಂತೇಳ್ಬಿಟ್ಟು ನಾನು ಅದನ್ನೆಲ್ಲ ತರಿಸ್ಬಿಟ್ಟು ಪಿತಾಂಬರಿನ ತರಿಸ್ಕೊತೀನಿ. ವಾರದಲ್ಲಿ ಒಂದು ಸಲ ಆದ್ರೂ ಪೂಜೆ ಮಾಡ್ತೀನಲ್ವ, ಆ ಥರ ಎಲ್ಲ ತೊಳೆದ್ಬಿಟ್ಟು ಮತ್ತು ಹುಣಸೆಹಣ್ಣು ಕಮ್ಮಿ ಬಂದುಬಿಡುತ್ತೆ ನಮಗೆ ಅಂತೇಳಿ ಊರಿಂದ ತರೋದು ನಾವು ಹುಣಸೆಹಣ್ಣು. ಅದಕ್ಕೋಸ್ಕರನೇ ಅದು ಪಿತಾಂಬರಿ ತರಿಸ್ಬಿಟ್ಟು ಹಚ್ಬಿಟ್ಟು ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಇವಾಗ ಕಾಯಿನೂ ಕೂಡ ಕೂರಿಸಿದ್ದೀನಿ, ಎಲೆ ಕೂಡ ಕೂರಿಸಿದ್ದೀನಿ, ಇಡ್ತಾಯಿದ್ದೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತೈತೆ ಅಲ್ವಾ. ಎಲೆ ತುಂಬಿಬಿಟ್ಟು ಕಾಯಿ ಇಟ್ಟು ಅರಿಶಿನ ಕುಂಕುಮ ಹಚ್ಚಿದ್ರೆ ಎಷ್ಟು ಲಕ್ಷಣವಾಗಿ ಕಾಣುತ್ತೆ. ಹಾಗೆ ಫೋಟೋಸ್ ಎಲ್ಲ ಇವಾಗ ಫಸ್ಟು ಫೋಟೋಸ್ ಎಲ್ಲ ಕ್ಲೀನ್ ಮಾಡಿ ಫೋಟೋಸನ್ನೆಲ್ಲ ಕುಂಕುಮ ಇಟ್ಬಿಟ್ಟು ಅದನ್ನು ಕೂಡ ಎಲ್ಲ ನೀಟಾಗಿ ಮೇಲೆ ಎತ್ತಿಟ್ಬಿಡ್ತೀನಿ. ನಿಮ್ಮ ಮನೇಲಿ ಹೇಗೆ ಮಾಡ್ಕೊತೀರಾ ನೀವು? ಇದಕ್ಕಿಂತ ಗ್ರ್ಯಾಂಡಾಗಿ ಮಾಡ್ಕೊತೀರಾ? ನಾನು ಇದೇ ಥರನೇ ಮಾಡ್ಕೊಳೋದು. ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಮನೇಲಿ ಈ ಥರ ನಡ್ಕೊಂಬಂದಿಲ್ಲ. ಇವಾಗ ಶುಕ್ರವಾರ ಅಂತಲೇ ನಮ್ಮ ಅತ್ತೆ ಕಸ ಬೆಳೆದು ಬಂಡೆ ಒರೆಸ್ಕೊತಾರೆ, ಪೂಜೆ ಮಾಡ್ತಾರೆ ಅಷ್ಟೇ. ಅಂತ ಈ ವರಲಕ್ಷ್ಮಿ ಪೂಜೆ ಅಂತಲೇ ಅವ್ರಿಗೆ ಗೊತ್ತೇ ಇರೋಲ್ಲ. ನಮ್ಮಮ್ಮ ಕೂಡ ಅಷ್ಟೊಂದೇನು ಮಾಡಲ್ಲ ಇದನ್ನು. ನಿನ್ನೆ ಸಂತೆಗೆ ಹೋಗಿ ಹೂವೆಲ್ಲ ತೊಗೊಂಬಂದಿದ್ವಲ್ಲ, ಅದಕ್ಕೆ ಹೂವೆಲ್ಲ ನೀಟಾಗಿ ದೇವ್ರಿಗೆ ಮುಡಿಸ್ತಾ ಇದ್ದೀನಿ. ಹೂವು ಮುಡಿಸಿ ದೀಪ ಹಚ್ಚಿ ನೋಡ್ಕೊಂಡ್ರೆ ಎಷ್ಟು ಲಕ್ಷಣವಾಗಿರುತ್ತೆ ಗೊತ್ತಾ ದೇವ್ರ ದೀಪ. ಎಷ್ಟು ನೆಮ್ಮದಿ ಅನಿಸುತ್ತೆ ಅಂದರೆ ತುಂಬಾ ನೆಮ್ಮದಿ ಅನಿಸುತ್ತೆ. ಎಷ್ಟು ಪ್ರಶಾಂತವಾಗಿರುತ್ತೆ ಮನೆ ಕೂಡ. ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ. ನಾನು ಪ್ರಸಾದಕ್ಕಂತ ಏನೂ ಮಾಡಿರಲಿಲ್ಲ, ಅದಕ್ಕೋಸ್ಕರನೇ ನಾನು ಸ್ವಲ್ಪ ಬೆಲ್ಲ ಮತ್ತು ಎಲೆಯಲ್ಲಿ ಬೆಲ್ಲ ಇಟ್ಟು ಪ್ರಸಾದ ದೇವ್ರಿಗೆ ಇದು ಮಾಡಿದೆ. ಇವಾಗ ಊದಿನ ಕಡ್ಡಿಯಿಂದ ದೀಪ ಹಚ್ಚಿದ್ದೀನಲ್ವ, ಫಸ್ಟಿಗೆ ನಾನು ಊದಿನ ಕಡ್ಡಿ ಬೆಂಕಟ್ಟನ್ನ ತೊಗೊಂಡು ದೀಪ ಡೈರೆಕ್ಟಾಗಿ ಹಚ್ಬಿಡ್ತೈತೆ. ಆ ಥರ ಹಚ್ಚಬಾರ್ದಂತೆ ಅಂತೇಳಿ ಪುರಾಣದಲ್ಲಿ ಕೂಡ ಹೇಳ್ತಾ ಇದ್ದಾರಲ್ವ, ಅದಕ್ಕೋಸ್ಕರ ಅದನ್ನು ಕೇಳಿಕೊಂಡು ನಾನು ಇವಾಗ ಊದಿನ ಕಡ್ಡಿಗೆ ಹಚ್ಚಿಬಿಟ್ಟು ಇವಾಗ ದೀಪಕ್ಕೂ ಹಚ್ಚಿದೆ. ನೋಡಿರಿ ಫೈನಲ್ ವಿಡಿಯೋ ಹೇಗಿದೆ ಅಂತೇಳ್ಬಿಟ್ಟು, ನಮ್ಮ ಮನೆಯ ವರಲಕ್ಷ್ಮಿ ಪೂಜೆ ಅಂತೇಳಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಹೇಳೋದು ಮರೆತುಬಿಟ್ಟೆ, ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇದು ತುಳಸಿ ಕಟ್ಟೆ ಕೂಡ ಕ್ಲೀನಾಗಿ ಮಾಡಿಬಿಟ್ಟು ಇದು ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.